ಏನಪ್ಪ ನಿಮಗೆಲ್ಲ ಬೆಂಗಳೂರಿನ ಕರೆಸಿಲ್ಲ, ನಿಮಗೆಲ್ಲ ಮೀಟಿಂಗ್ಗಳು ಮಾಡಿದ್ರಿ. ಹಾಂ ಹೇಳಿದ್ರಿ ನೀವು ಯಾವಾಗನ್ನ ಮೀಟಿಂಗ್ ಬಂದಿಲ್ಲಪ್ಪ ನೀನು ಹೇಳಿದೆ ಯಾವಾಗನ್ನ ಈ ಪ್ರಾಬ್ಲಮ್ ಅಂತೇಳಿ? ಅವ್ರಿಗೆ ಕೊಡ್ರಿ, ಮಾಡಲಿ, ದುಡ್ಡು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ರಿ. ನೀವು ಯಾಕೆ ಮಾಡಕ್ಕೆ ಹೋಗ್ತೀರಿ? ಅವ್ರ ಕೈ ಇಂಜಿನಿಯರ್ಸ್ ಇರ್ತಾರಲ್ಲಪ್ಪ, ನೀವು ಯಾಕೆ ಮಾಡ್ತೀರಿ ಮುನ್ಸಿಪಾಲ್ಟಿನಿಂದ? ಸ್ವಿಮ್ಮಿಂಗ್ ಮಾಡ್ತಿದ್ರು, ಎಲ್ಲ ಬಂದ್ ಮಾಡ್ತಿದ್ವಿ. ಈಗ ಅವೆರಡೂ ಮಾಡಿ ಸೈಮಲ್ಟೇನಿಯಸ್ಲಿ ಎಕ್ಸ್ಪ್ರೆಸ್ ಲೈನ್ದು ಅಡ್ಜಸ್ಟ್ ಮಾಡಬೇಕು, ಫಿಲ್ಟ್ರೇಷನ್ದು ಯಾವ ರೀತಿಯಾಗಿ ಇಂಪ್ರೂವ್ ಮಾಡಬೇಕು, ಎರಡೂ ಕೋಆರ್ಡಿನೇಟ್ ಮಾಡಬೇಕು. ಪಂಪ್ ಮಾಡೋದು ಮತ್ತು ಫಿಲ್ಟ್ರೇಷನ್ ಸಹಿತ ಅಷ್ಟೇ ಕೆಪಾಸಿಟಿ ಇದ್ದರೆ ಮಾತ್ರ ಬರ್ತದೆ, ಅದನ್ನೆರಡೂ ಸರಿಪಡಿಸ್ಬೇಕು. ಮತ್ತು ಮೂರನೇದಾಗಿ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಈಗ 60 ದಿವಸ ಬರ್ತಿತ್ತು ಮೊದಲು 2 ಕೆರೆ, 60 ಈಗ 45 ದಿವಸ ಅಂತ ಹೇಳ್ತಾರೆ ಕಾರ್ಪೊರೇಟ್. ಈಗ ಹೋಗ್ತಾ ಜಾಸ್ತಿ ನಾವು ಕನ್ಸಂಪ್ಷನ್ ಆದಂಗೆಲ್ಲ ಆ ಟೈಮ್ ಕಡಿಮೆ ಆಯ್ತು. ಮುಂದೆ ಬರುವಂಥ ದಿನಗಳಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ. ಆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸು, ಈಗ 2 ಕೆರೆ ಸ್ವಚ್ಛ ಮಾಡಿ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ, ಏನು ಪ್ರಾಬ್ಲಮ್ಮು ಅದ್ರಂಗೆ ಇಲ್ಲಿ ಲ್ಯಾಂಡಿನೂ 10 ಎಕರೆ ಇದೆ ಅಂತೇಳಿ ಮಾಹಿತಿ ಬರ್ತಾಯಿದೆ. ಅದು ಸರ್ವೆ ಮಾಡಿ ಹೊಸ ಕೆರೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಆ ದಿಶೆಯಲ್ಲಿ ಬಂದಿದೆ.